ಮಾವಿನ ಹಣ್ಣು ಹೊರ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕಟ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲ ಫುಲ್ಲು ಕೊಳ್ತೋಗ್ಬಿಟ್ಟಿದೆ. ನೋಡಿ ನನ್ನ ತಂಗಿ ಕಸ ಗುಡಿಸಿ ಮನೆ ಒರೆಸ್ತಿದ್ದಾಳೆ, ನಮ್ಮ ತಾತ ನಾಷ್ಟ ಮಾಡ್ತಿದ್ದಾರೆ, ಮತ್ತು ನಮ್ಮ ಮಮ್ಮಿ ವಾರಕ್ಕೆ ಅಂತ ಅಂದ್ಬಿಟ್ಟು ಹೂ ಕಟ್ತಾ ಇದ್ದಾರೆ. ನೋಡಿ ಎಷ್ಟು ಪಾತ್ರೆ ಇದೆ ಅಂತ. ಟಡ ಎಷ್ಟು ಬೆರನೇ ಬೆಳಗಾಗೋಯ್ತಲ್ವಾ, ಅದು ನಿಜವಾಗ್ಲೂ ಬೆಳಗಷ್ಟರಲ್ಲಿ ತಲೆನೋವು ಬಂದುಬಿಡುತ್ತೆ. ಇವಾಗ ಗೊಜ್ಜು ಮತ್ತು ಚಪಾತಿ ಮಾಡಿ ಇಟ್ಟಿದ್ದೀನಿ. ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗಿದೆ. ಈಗ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನನ್ನ ತಂಗಿ ಹೊಸ್ಲೆಲ್ಲ ತೊಳೆದು ರೆಡಿ ಮಾಡಿದ್ಲು. ಪೂಜೆ ಮಾಡಿಬಿಟ್ಟು ಹಾಗೆ ನಾಷ್ಟ ಮಾಡಿಕೊಂಡೆ. ನಮ್ಮಪ್ಪ ಮಾವಿನ ಹಣ್ಣು ತಂದು ಮಡಗಿದ್ರು. ನೋಡೋಕ್ಕೆ ಚೆನ್ನಾಗಿದೆಯಲ್ಲ, ತಿನ್ನೋಣ, ಒಂದು ಹೆಂಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಕುಯ್ದ್ರೆ ಫುಲ್ಲು ಒಳಗೆಲ್ಲ ಉಳ್ಕಾಗ್ಬಿಟ್ಟಿದೆ. ಒಂದೂ ಚೆನ್ನಾಗಿರಲಿಲ್ಲ, ಯಾವುದೋ ಒಂಚೂರು ಚೆನ್ನಾಗಿತ್ತು, ಟೇಸ್ಟ್ ಅಂತೂ ವರ್ಸ್ಟ್ ಆಗಿತ್ತು. ಅದು ಬಿಟ್ಬಿಟ್ಟು ಸೀಬೆಹಣ್ಣ ತೊಳ್ಕೊಂಡು ಇವಾಗ ಸೀಬೆಹಣ್ಣು ತಿಂತಾಯಿದ್ದೀನಿ. ನೋಡಿ ನನ್ನ ತಂಗಿ ಹೆಂಗೆ ಫೋನ್ ನೋಡ್ತಾ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು.